ಪಶ್ಚಿಮ ಘಟ್ಟಗಳ ಕಾಡಂಚಿನಲ್ಲಿರುವ ಈ ಊರು ಪ್ರಕೃತಿಯ ನಡುವಿನ ತಾಣ. ಬಹುತೇಕ ಕೃಷಿ ಅವಲಂಬಿತ ಕುಟುಂಬಗಳೇ ಇಲ್ಲಿನ ನಿವಾಸಿಗಳು. ಅಡಿಕೆ, ತೆಂಗು, ಬಾಳೆ, ರಬ್ಬರ್, ಕಾಳಮೆಣಸು ಹೀಗೆ ಹಲವು ಕೃಷಿಗಳನ್ನು ನಂಬಿಕೊಂಡು ಬದುಕುತ್ತಿರುವ ಇಲ್ಲಿನ ರೈತ ವರ್ಗಕ್ಕೆ ಕಳೆದ 12 ವರ್ಷಗಳಿಂದ ಸಮಸ್ಯೆಯೊಂದು ಎಡಬಿಡದೆ ಕಾಡುತ್ತಿದೆ. ಹಲವಾರು ಜೀವಗಳು ಈ ಸಮಸ್ಯೆಗೆ ಬಲಿಯಾಗಿವೆ. ಅಪಾರ ಪ್ರಮಾಣದ ಕೃಷಿಗೆ ಹಾನಿಯಾಗಿದೆ. ಆದರೂ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಕ್ಕಿಲ್ಲ. ಇದು ಐತೂರು ಎಂಬ ಗ್ರಾಮವನ್ನ ಕಾಡುವ ಆನೆ ಚಿರತೆ ಸಮಸ್ಯೆ. ಐತೂರು ಗ್ರಾಮ ಮತ್ತು ಸುಮಾರು 300ಕ್ಕೂ ಅಧಿಕ ಎಕರೆ ಪ್ರದೇಶದ ದಟ್ಟ ಕಾಡನ್ನು ಬೇರ್ಪಡಿಸುವ ಸುಮಾರು 400 ಎಕರೆ ಪ್ರದೇಶದಲ್ಲಿ ಸರ್ಕಾರಿ ರಬ್ಬರ್ ಪ್ಲಾಂಟೇಶನ್ ಇದೆ. ಇದರ ಒಂದು ಭಾಗದಲ್ಲಿರುವ ಮರ್ದಾಳದ ಭ್ರಾಂತಿಬೆಟ್ಟು ಎಂಬಲ್ಲಿಂದ ಹಿಡಿದು ಕೊಣಾಜು ತನಕದ ಪ್ರದೇಶದ ಕೃಷಿಕರು ವಿಪರೀತವಾದ ಕಾಡಾನೆಗಳ ಉಪಟಳಕ್ಕೆ ಈಡಾಗುತ್ತಿದ್ದಾರೆ. ಜೀವಹಾನಿಯಂತಹ ಗಂಭೀರ ಘಟನೆ ನಡೆದಾಗ ಮಾತ್ರ ಎಚ್ಚರಗೊಳ್ಳುವ ಅರಣ್ಯ ಇಲಾಖೆ ಒಂದು ಬಾರಿ ಆನೆಯ ಹಿಂಡನ್ನು ಓಡಿಸುವ ಕೆಲಸ ಮಾಡಿ ಮತ್ತೆ ಮೌನವಾಗುತ್ತಾರೆ. ಮತ್ತೆ ಯಥಾ ಪ್ರಕಾರ ಆನೆ ದಾಳಿಗೆ ಕೃಷಿಕರು ಬಲಿಯಾಗುತ್ತಾರೆ. ಕೇವಲ ಆನೆ ಮಾತ್ರವಲ್ಲ, ಆಗಾಗ ಚಿರತೆಯ ಉಪಟಳವು ಇಲ್ಲಿ ಜನರನ್ನು ಕಾಡುತ್ತಿದೆ. ಇಲ್ಲಿನ ಶ್ರೀಲಂಕಾ ತಮಿಳು ನಿರಾಶ್ರಿತರ ಕಾಲೋನಿಗಳ ಅಂಗಳಕ್ಕೂ ಆನೆಗಳ ಹಿಂಡು ಬಂದು ಕಾಡುತ್ತವೆ. ರಾತ್ರಿ ಹೊರಭಾಗಕ್ಕೆ ಬರಲು ಇಲ್ಲಿನ ಮಂದಿ ಹೆದರುತ್ತಾರೆ. ರೈತ ವರ್ಗ ಕಾಡಾನೆಗಳ ಹಿಂಡು ಬಂದು ತೋಟವನ್ನು ಹಾಳು ಮಾಡುತ್ತಿದ್ದರೆ ವೀಕ್ಷಕರಾಗಿಯೇ ಕುಳಿತುಕೊಳ್ಳಬೇಕಾಗುತ್ತದೆ. ಇಲ್ಲಿನ ಜನತೆ ಎಷ್ಟೇ ಹೋರಾಟಗಳನ್ನ ಮಾಡಿದ್ರು ಅದು ಗೋರ್ಕಲ್ಲ ಮೇಲೆ ಮಳೆ ಸುರಿದಂತಾಗಿದೆ. ಆನೆಗಳ ತಡೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳುವಲ್ಲಿ ಅರಣ್ಯ ಇಲಾಖೆ ಸಂಪೂರ್ಣ ವಿಫಲವಾಗಿದೆ. ನಮ್ಮ ಈ ಐತೂರು ಭಾಗದಲ್ಲಿ ಆನೆಯ ಉಪಟಳದಿಂದ 4-5 ಪ್ರಾಣ ಕೂಡ ಹೋಗಿದೆ ಮತ್ತು ಕೋಟ್ಯಾಂತರ ರೂಪಾಯಿ ಕೃಷಿ ನಷ್ಟ ಆಗಿದೆ. ಅದಕ್ಕೆ ಈ ಕೃಷಿಕರಿಗೆ ಏನಂದರೆ ಈ ಮುಂಚೆ ಗನ್ನು ಎಲ್ಲ ಪರ್ಮಿಷನ್ ಕೊಡ್ತಿದ್ರು. ಈಗ ಗನ್ ಲೈಸೆನ್ಸನ್ನು ಸರ್ಕಾರ ನವೀಕರಣ ಮಾಡ್ತಿಲ್ಲ. ಆದ್ದರಿಂದ ಒಂದು ಊರಿನಲ್ಲಿ ಒಂದು 10 ಗನ್ನಿದ್ರೆ ಆ ಊರಲ್ಲಿ ಒಂದು 100 ಕೃಷಿಕರಿಗೆ ಅದರಿಂದ ಉಪಕಾರ ಆಗ್ತಿತ್ತು. ಈಗ ಒಂದು ಗನ್ನು ಕೂಡ ನಮ್ಮ ಅಲ್ಲಲ್ಲಿ ಇದ್ದದನ್ನು ಕೂಡ ಅದನ್ನು ರದ್ದು ಮಾಡಿ ಈಗ ಆನೆ, ಚಿರತೆ, ಮಂಗಗಳು ವಿಪರೀತ ದಾಳಿಯಿಂದ ರೈತರು ಬೆಳೆದ ಎಲ್ಲ ಫಸಲನ್ನು ಈ ಕಾಡು ಪ್ರಾಣಿಗಳ ಪಾಲಾಗ್ತಾಯಿದೆ. ಇಲ್ಲಿಯ ಯುವಕರು ಉದ್ಯೋಗ ಇಲ್ಲದೆ ದೂರ ಊರಿನಲ್ಲಿ ಹೋಗಿ ಉನ್ನತ ವಿದ್ಯಾಭ್ಯಾಸ ಕಲಿತರೂ ಕೂಡ 10,000-15,000 ರೂಪಾಯಿಗೆ ದುಡಿಯುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ದಟ್ಟ ಕಾಡಿನ ಭಾಗದಿಂದ ಆನೆಗಳು ಹಾಗೂ ಚಿರತೆಯಂತಹ ಅಪಾಯಕಾರಿ ಕಾಡು ಪ್ರಾಣಿಗಳು ನಾಡಿಗೆ ಬರದಂತೆ ತಡೆಯಲು ಏಕೈಕ ಪರಿಹಾರವೆಂದರೆ ಸರಿಯಾದ ರೀತಿಯಲ್ಲಿ ಕಂದಕಗಳನ್ನ ನಿರ್ಮಿಸುವುದು. ಆದರೆ ಇದನ್ನು ದಟ್ಟ ಕಾಡಿನ ಅಂಚಿನಲ್ಲಿಯೇ ನಿರ್ಮಾಣ ಮಾಡಬೇಕು. ಯಾಕೆಂದರೆ ಅದರ ಪಕ್ಕದಲ್ಲಿ ಸರ್ಕಾರಿ ಪ್ರಾಯೋಜಿತ ರಬ್ಬರ್ ಪ್ಲಾಂಟೇಶನ್ ಇದೆ. ಈ ಪ್ಲಾಂಟೇಶನ್ಗೆ ಕಾಡಾನೆಗಳು ಬಂದ್ರೆ ಅದು ನೇರವಾಗಿ ರೈತನ ತೋಟಕ್ಕೆ ನುಗ್ಗುತ್ತವೆ. ವಾರದ ಹಿಂದೆ ಇಲ್ಲಿನ ತಿಮ್ಮಯ್ಯಗೌಡ ಎಂಬವರ ತೋಟಕ್ಕೆ ಬಂದ ಕಾಡಾನೆಗಳ ದಂಡು 100ಕ್ಕೂ ಹೆಚ್ಚು ಅಡಿಕೆ ಮರಗಳನ್ನು ನಾಶ ಮಾಡಿವೆ. ಇಲ್ಲಿನ ಬೆತ್ತೋಡಿಯಲ್ಲಿನ ನಿವಾಸಿ ಸಿಪಿ ಜಾನ್ ತಮ್ಮ ಸ್ವಂತ ಖರ್ಚಿನಲ್ಲಿ ತಮ್ಮ ಕೃಷಿ ಪ್ರದೇಶದ ಒಂದು ಭಾಗದಲ್ಲಿ ಆಳವಾದ ಕಂದಕವನ್ನು ರಚಿಸಿದ್ದಾರೆ. ಕಂದಕ ರಚನೆಯ ಸಂದರ್ಭದಲ್ಲಿ ಕಾಡಿನತ್ತ ಮಣ್ಣು ಹಾಕದೆ ತಮ್ಮ ಕೃಷಿ ಭಾಗದತ್ತ ಹಾಕಿದ್ದಾರೆ. ಇಂತಹ ಕಂದಕವನ್ನು ದಟ್ಟ ಕಾಡಿನ ಬದಿಯಲ್ಲಿ ನಿರ್ಮಿಸಿದ್ರೆ ಕಾಡಾನೆಗಳು ಬರುವುದನ್ನು ಖಂಡಿತ ತಡೆಯಬಹುದು. ಮಣ್ಣನ್ನು ಕಾಡಿನ ಭಾಗದತ್ತ ಹಾಕಿದ್ರೆ ಆನೆಗಳು ಅದನ್ನು ಕೆಳಗೆ ದೂಡಿ ಅದೇ ದಾರಿಯನ್ನಾಗಿಸಿಕೊಂಡು ಊರಿನತ್ತ ಬರುತ್ತವೆ. ಅರಣ್ಯ ಇಲಾಖೆ ಈ ಕೃಷಿಕ ನಿರ್ಮಿಸಿದ ರೀತಿಯಲ್ಲಿ ಕಂದಕ ನಿರ್ಮಿಸಿದ್ರೆ ಆನೆಗಳು ಬದುಕುತ್ತವೆ, ನಾವು ಬದುಕುತ್ತೇವೆ ಎನ್ನುವುದು ಇಲ್ಲಿನ ನಿವಾಸಿ ನಿವೃತ್ತ ಶಿಕ್ಷಕ ತಮ್ಮಯ್ಯ ಗೌಡ ಅವರ ಅಭಿಪ್ರಾಯ. ಗಿಡಗಳನ್ನು ಎಷ್ಟು 100ರಿಂದ ಮೇಲೆ ನಾಶ ಮಾಡಿದೆ ಸರ್. ನನಗೆ ಏನು ಹೋಗ್ಲಿಕ್ಕೂ ನಡೀಲಿಕ್ಕೆ ಆಗುದಿಲ್ಲ. ಒಂದು ವಾರ ಮೊದಲು ಹೌದು. ಮತ್ತೆ ಏನು ಮಾಡುದು, ಅದನ್ನು ಹೇಗಾದ್ರೂ ಮಾಡಿ ಬರದ ಹಾಗೆ ಮಾಡಬೇಕು. ಮಾಸ್ಟರ್ ಹೇಳಿದಾಗೆ ಬರದ ಹಾಗೆ ಮಾಡಬೇಕು ನೀವು. ಅದು ಅವರು ಹೇಳಿದ್ದು ಕರೆಕ್ಟ್. ಅಲ್ಲಿ ರಬ್ಬರಿಗೆ ಬಂದರೆ ಇಲ್ಲಿಗೆ ಬರ್ತದೆ, ಅಲ್ಲಿಗೆ ರಬ್ಬರಿನೊಳಗೆ ನುಗ್ಗಲಿಕ್ಕೆ ಕೂಡುದು ಸರ್. ಅಲ್ಲಿ ಕೂಡಿದ್ರೆ ನಾಶವೇ. ದಟ್ಟ ಕಾಡಿನ ಭಾಗವನ್ನು ಬಿಟ್ಟು ರಬ್ಬರ್ ಪ್ಲಾಂಟೇಶನ್ ಹೊರಭಾಗದಲ್ಲಿ ಅಗಳು ನಿರ್ಮಿಸುವುದರಿಂದ ಯಾವುದೇ ಪ್ರಯೋಜನ ಇಲ್ಲ. ಯಾಕೆಂದರೆ ಈ ಭಾಗದಲ್ಲಿ ಅಲ್ಲಲ್ಲಿ ದಾರಿಗಳಿವೆ, ರಸ್ತೆಗಳಿವೆ, ನೀರು ಹರಿಯುವ ತೋಡುಗಳಿವೆ. ಪ್ಲಾಂಟೇಶನ್ನ ಹೊರಭಾಗದಲ್ಲಿ ಇಂತಹ ಸಮಸ್ಯೆ ಇಲ್ಲ. ಆ ಕಾಡಿನಲ್ಲಿ ಆನೆಗಳಿಗೆ ಬೇಕಾದ ಆಹಾರ ಕೊಡುವಂತಹ ಬಿದಿರು ಬೆಳೆಯಬಹುದು.
ಅಲ್ಲಿ ಸಾಕಷ್ಟು ನೀರು ಇದೆ. 300ಕ್ಕೂ ಹೆಚ್ಚು ಎಕರೆ ಪ್ರದೇಶದ ಕಾಡಿದೆ. ಹಾಗಾಗಿ ಅಲ್ಲಿಯೇ ಕಂದಕ ನಿರ್ಮಿಸಿದ್ರೆ ಮಾತ್ರ ಆನೆಗಳನ್ನ ತಡೆಯಬಹುದು. ಇಲ್ಲವಾದರೆ ಸೋಲಾರ್ ಬೇಲಿ ನಿರ್ಮಿಸಿದ್ರೂ ಆಗಬಹುದು. ಇದು ಶಾಶ್ವತ ಪರಿಹಾರವಾಗಬಹುದು ಎನ್ನುವುದು ಕೃಷಿಕ ಸಿಪಿ ಜಾನ್ ಅವರ ಮಾತು. ತೋಟಕ್ಕೆ ಸಾಧಾರಣ 1 ವರ್ಷದಿಂದ 3 ಸಲ ಬಂದಿದೆ. ಒಂದು 100-200 ಅಡಿಕೆ ಮರ, ತೆಂಗಿನ ಮರ, ಪೈಪುಗಳು ಇದನ್ನೆಲ್ಲ ಹಾಳು ಮಾಡಿ ಸರ್ಕಾರಕ್ಕೆ ಏನಾದ್ರು ಕೊಟ್ಟರೆ ಕಿಂಚಿತ್ ಏನಾದ್ರು ಸಿಗ್ತದೆ ಹೊರತು ಇದು ಬೇರೆ ಏನು ಪ್ರಯೋಜನ ಇರುವುದಿಲ್ಲ. ಆಗ ಇದನ್ನು ಶಾಶ್ವತವಾಗಿ ತಮ್ಮೇಗೌಡರು ಹೇಳಿದಾಗೆ ಇದರ ರಬ್ಬರ್ ಪ್ಲಾಂಟೇಶನ್ ಆ ಕಡೆಯನ್ನೇ ಅಗಾರ ತೆಗೆದು ಆನೆಗಳನ್ನ ಅಲ್ಲಿ ಒಳಗೆ ನಿಲ್ಲಿಸುವ ಹಾಗೆ ಬರ್ಬೋದು. ಈಗ ಅಲ್ಲಿಂದ ಒಂದು 5-6 ಗಂಟೆ ಆಗ ಆನೆ ಹೊರಟ್ರೆ ಇಲ್ಲಿ ಬರ್ತದೆ. ಇಲ್ಲಿಂದ ಸೀದಾ 9 ಗಂಟೆ 10 ಗಂಟೆ ಒಳಗೆ ಇದರೊಳಗೆ ಬುಟ್ಟಿ ಆಯ್ತು. ಅದು ಇಲ್ಲಿಂದ ಮಾತ್ರ ಅಲ್ಲ, ಇಲ್ಲಿ ಹೋದ್ರೆ ಒಂದು 10 ತೋಟವನ್ನು ಕಳೆದು ಆ ಕಡೆಯಿಂದ ಹೋಗ್ತದೆ. ಹಾಗೆ ನಮ್ಮಲ್ಲಿ ನನಗೆ ತುಂಬಾ ನಂದಂದ್ರೆ ಅಲ್ಲಿ ಫಾರೆಸ್ಟ್ ಬದಿಯಲ್ಲಿ ಇರೋ ಮನೆ ತುಂಬಾ ನಷ್ಟ ಆಗಿದೆ. ಈಗ ನಾನು ನನ್ನ ಕೈಯಿಂದ ಹಣ ಹಾಕಿ 1 ಲಕ್ಷ ಹಾಕಿ ಒಂದು ದೊಡ್ಡ ಇದು ಮಾಡಿದ್ದೇನೆ. ಈಗ 1 ತಿಂಗಳಿಂದ ಈಚೆ ದೊಡ್ಡ ತೊಂದರೆ ಇಲ್ಲ. ಅದು ಎಷ್ಟು ದಿನ ಅಂತ ಇರ್ತದೆ. ಈಗ ಆ ಕಡೆಯಿಂದ ಬರ್ಬೋದು. ಈಗ ಇಲ್ಲಿಗೆ ಅಗಾರ ಮಾಡಿದ್ರೆ ಈ ಕಡೆಯಿಂದ ಬರ್ಬೋದು. ಅದು ಅವ್ರು ಹೇಳಿದಾಗೆ ಅಗಾರ ಮಾಡಲಿಕ್ಕೆ ನೋಡಿ ಸಣ್ಣ ಸಣ್ಣ ಮಾರ್ಗ ಸಿಗ್ತದೆ, ಸಣ್ಣ ಸಣ್ಣ ತೋಡು ಸಿಗ್ತದೆ, ಅಲ್ಲೆಲ್ಲ ಬಿಡಬೇಕಾಗ್ತದೆ. ಆಗ ಅಗಾರ ಅಂತ ಹೇಳಿದ್ರೆ ಅದು ಅಷ್ಟು ವೈಜ್ಞಾನಿಕ ಅಲ್ಲ. ಅಲ್ಲದ್ರೆ ಸೋಲಾರ್ ಏನಾದ್ರು ಮಾಡಿ ಏನಾದರೂ ಬೇಲಿ ಏನಾದರೂ ಪರ್ಮನೆಂಟ್ ಆಗುವಂಥದ್ದು ಮಾಡಿದರೂ ಆಗ್ತದೆ. ಇದಕ್ಕೆ ಒಂದು ಶಾಶ್ವತ ಪರಿಹಾರವನ್ನು ಕಂಡುಹಿಡಿಬೇಕು. ಅಲ್ಲದ್ರೆ ನಾವೀಗ ಇದರೊಟ್ಟಿಗೆ ಹೋರಾಡಿ ಎಂತ ಮಾಡೋದು. ನಾವೊಬ್ಬರು ಫಾರೆಸ್ಟ್ ಒಳಗೆ ಅವರು ಹೇಳ್ತಾರೆ ಅದು ಒಂದು ಮನುಷ್ಯ ಹತ್ರ 5 ಲಕ್ಷ, ವಾಚರ್ನವರ ಫಾರೆಸ್ಟ್ ಹತ್ರ 10 ಲಕ್ಷ, ರೇಂಜರ್ ಹೇಳಿದ್ರೆ 25 ಲಕ್ಷ, ಫಾರೆಸ್ಟ್ ಮಿನಿಸ್ಟರ್ ಆದರೆ ಒಂದು 50 ಕೋಟಿ. ಅಲ್ಲಿಗೆ ಮುಗಿಯಿತು. ಅದರ ಪರಿಹಾರ ಇಂಥ ಲೆಕ್ಕದಲ್ಲಿ ಹೋಗ್ತದೆ ಹೊರತು ಫಾರೆಸ್ಟ್ ಮಿನಿಸ್ಟರ್ ಅಲ್ಲದೆ ಡಿಒ ಫಂಡ್ ಬೆಳಗ್ಗೆ ಎದ್ದು ಆನೆಯನ್ನು ಶೂಟ್ ಮಾಡಿದರೆ ಯಾವ ಗವರ್ಮೆಂಟ್ ಆರ್ಡರ್ ಕೊಡುವುದಿಲ್ಲ.